ನಮಸ್ಕಾರ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ವಿಷಯಕ್ಕೂ ಮುನ್ನ ಯಾರು ಮೊದಲದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದೀರಿ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಒಂದು ಬೆಂಬಲ ನೀಡಿ, ಏಕೆಂದರೆ ನಾವು ಹಾಕುವ ವಿಡಿಯೋ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಿದ್ರೆ ಈಗ ನೋಡೋಣ ಬನ್ನಿ, ಏನಪ್ಪ ವಿಷಯ ಅಂತಂದ್ರೆ ಸೂಪ್ ಫ್ರಮ್ ಸೋ ನಮ್ಮ ಕನ್ನಡ ಚಿತ್ರರಂಗದ ಒಂದು ಚಿತ್ರ ಈಗಷ್ಟೇ ಅಭೂತಪೂರ್ವ ಯಶಸ್ಸು ಕಂಡಿದ್ದು. ಇದೆಲ್ಲ ಹೇಗೆ ಯಶಸ್ಸು ಸಿಕ್ತು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ. ಹೌದು ಸ್ನೇಹಿತರೆ, ಸೂಪ್ ಫ್ರಮ್ ಸೋ ಚಿತ್ರ ಬಹಳ ಮಂದಿಗೆ ಈ ಹೆಸರು ಗೊತ್ತೇ ಇರಲಿಲ್ಲ. ಯಾವುದೇ ರೀತಿಯಾಗಿರುವ ಪ್ರಚಾರ ಸಹಿತ ಮಾಡಿರುವುದಿಲ್ಲ. ಹೀಗಿದ್ದರೂ ಯಶಸ್ಸು ಕಂಡಿದ್ದು ಹೇಗೆ ಎಲ್ಲರಿಗೂ ಕುತೂಹಲ ಮೂಡಿರುತ್ತದೆ. ಅದು ಹೇಗೆ ಸಾಧ್ಯ ಇದೆಲ್ಲ ಅಂತಿರಬೇಕು. ಅದಕ್ಕೂ ಮುನ್ನ ಸಂಕ್ಷಿಪ್ತವಾಗಿ ಚಿತ್ರದ ಪಾತ್ರ ಮತ್ತು ಕಥೆಯನ್ನು ನೋಡೋಣ ಬನ್ನಿ. ಏನಿದು ಚಿತ್ರ, ಈ ಚಿತ್ರದ ಕಥೆ ಏನು, ಸಾರಾಂಶವನ್ನು ಹೋಗೋಣ ಬನ್ನಿ. ಒಂದು ಕರಾವಳಿ ಊರಿನಲ್ಲಿ ಮೇಸ್ತ್ರಿಯಾಗಿರುವಂತಹ ರವಿ ಅನ್ನುವ ವ್ಯಕ್ತಿ ಎಲ್ಲರಿಗೂ ಅಚ್ಚುಮೆಚ್ಚು. ಆ ಊರಿನಲ್ಲಿ ಆ ರವಿ ಅಣ್ಣನ ಮಾತುಗಳೇ ಎಲ್ಲರೂ ಕೇಳುವುದು. ಅವನು ಹೇಳಿದ ಹಾಗೆ ಮಾಡುತ್ತಿದ್ದರು. ಹಾಗೆ ಅದೇ ಊರಿನಲ್ಲಿ ಪೇಂಟರ್ ಕೆಲಸ ಮಾಡುತ್ತಿರುವ ಅಶೋಕ್ ಅನ್ನುವ ವ್ಯಕ್ತಿಗೆ ಅದೇ ಊರಿನಲ್ಲಿರುವ ಒಂದು ಹುಡುಗಿಯ ಮೇಲೆ ಅವನಿಗೆ ಕಣ್ಣಿನಲ್ಲಿ ಪ್ರೀತಿ ಶುರುವಾಗಿತ್ತು. ಆದರೆ ಅಶೋಕನಿಗೆ ರವಿ ಅಣ್ಣನನ್ನು ಕಂಡರೆ ಅಷ್ಟಕ್ಕಷ್ಟೇ. ಆ ಊರಿನಲ್ಲಿ ಯಾವುದೇ ಕೆಲಸ ಆಗಬೇಕಿದ್ದರೂ ರವಿ ಅಣ್ಣನ ಮಾತಿನ ಮೇಲೆ ಆಗುತ್ತಿರುತ್ತಿತ್ತು. ಊರಿನಲ್ಲಿ ಯಾವುದೇ ಮದುವೆ ಆಗಿರ್ಬೋದು, ತಿಥಿ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳಲ್ಲಿ ರವಿಯಣ್ಣ ಹೇಳಿದ ಹಾಗೆ ಮಾಡುತ್ತಿದ್ದರು. ರವಿಯಣ್ಣ ಅಂದರೆ ಒಂದು ಒಗ್ಗಟ್ಟಾಗಿರುವಂಥ ವ್ಯಕ್ತಿ. ರವಿಯಣ್ಣ ಊರಿನಲ್ಲಿ ಯಾವುದೇ ಸಮಸ್ಯೆ ಆದರೂ ರವಿಯಣ್ಣನೇ ಪರಿಹರಿಸುತ್ತಿದ್ದರು. ಹೀಗಿದ್ದಾಗ ರವಿಯಣ್ಣ ಮೇಲ್ನೋಟಕ್ಕೆ ಧೈರ್ಯಶಾಲಿ ಆಗಿರ್ತಾನೆ. ಅಣ್ಣನಿಗೆ ಒಂದು ಬಗೆಹರಿಸಲಾಗದಂಥ ಒಂದು ಸಮಸ್ಯೆ ಉಂಟಾಗ್ತದೆ. ಈ ಸಮಸ್ಯೆ ಏನೆಂದು ಉಂಟಾದಾಗ ಇದರ ಮೂಲ ಕಥೆ ಏನಂತಂದ್ರೆ ಸುಲೋಚನಾ ಆಟ ಶುರುವಾಗುತ್ತದೆ. ತದನಂತರ ಕರುಣಾಕರ್ ಗುರೂಜಿಯ ಆಗಮನ ಆಗುತ್ತದೆ. ಇದಾದ ಮೇಲೆ ಚಿತ್ರದಲ್ಲಿ ಇನ್ನೂ ಏನೇನು ಕಥೆಗಳು ಇರುತ್ತವೆ ಎಂಬುದನ್ನು ನೀವು ಈ ಚಿತ್ರವನ್ನು ನೋಡಿದಾಗಲೇ ತಿಳಿಯುತ್ತದೆ. ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ಹೋಗಿ ಪೂರ್ಣವಾಗಿ ತಿಳಿದುಕೊಂಡ ಮೇಲೆ ಕಥೆಯ ಸಂಪೂರ್ಣ ಮಾಹಿತಿ ದೊರಕುತ್ತದೆ. ಇದೆಲ್ಲ ಆದ ನಂತರ ಯಶಸ್ಸು ಕಂಡಿದ್ದು ಹೇಗೆ ಅಂತಂದು ಕೇಳ್ತಾ ಹೋದ್ರೆ, ಕರಾವಳಿಯ ಮಣ್ಣಿನ ಸೊಬಗನ್ನು, ಸಂಸ್ಕೃತಿ, ಆಚರಣೆಗಳನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಹಾಗೂ ಕಥೆಗೆ ತಕ್ಕಂತೆ ಪಾತ್ರಗಳನ್ನು ತುಂಬಿದ್ದಾರೆ. ಒಂದಿಷ್ಟು ತುಸುಭರಿತ ವಾಕ್ಯ ಹಾಗೂ ಹಾಸ್ಯಭರಿತ ಸೀನ್ ಮತ್ತು ಒಂದಿಷ್ಟು ಹಾರರ್ ಕ್ಲೈಮ್ಯಾಕ್ಸ್ಗಳ ಮೂಲಕ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ. ಇನ್ನು ಕರುಣಾಕರ ಗುರೂಜಿಯ ಪಾತ್ರ ಗುಟ್ಟಾಗಿ ಉಳಿದಿರುತ್ತದೆ. ಮತ್ತು ಇದರ ಸಂಗೀತ ನೋಡುತ್ತಾ ಹೋದರೆ ಒಂದೊಂದು ಹಾಡು ಅತ್ಯದ್ಭುತವಾಗಿ ಮೂಡಿಬಂದಿವೆ. ಒಟ್ಟಾರೆ ಯಾವುದೇ ಪ್ಯಾನ್ ಇಂಡಿಯಾ ಚಿತ್ರ ಅಲ್ಲ, ಬಹಳ ದೊಡ್ಡ ಮಟ್ಟದ ಹೂಡಿಕೆ ಸಹಿತ ಮಾಡಿಲ್ಲ, ಯಾವುದೇ ಪ್ರಚಾರವಿಲ್ಲ. ಹೀಗಿದ್ದರೂ ಜನರು ಈ ಕಥೆಯನ್ನು ಇಷ್ಟಪಟ್ಟು ಈ ಮಟ್ಟಿಗೆ ಪ್ರೀತಿ ತೋರಿಸುತ್ತಿದ್ದು, ಸುಮಾರು 8 ದಿನಗಳಿಂದ ಚಿತ್ರಮಂದಿರ ಹೌಸ್ಫುಲ್ ಪ್ರದರ್ಶನಗೊಳ್ಳುತ್ತಿದ್ದು ಕೋಟಿ ಹಣವನ್ನು ಬಾಚಿಕೊಂಡಿರುತ್ತದೆ ಈ ಚಿತ್ರ. ಈ ವರ್ಷದಲ್ಲಿ ಅಭೂತಪೂರ್ವ ಯಶಸ್ಸು ಕಂಡ ಕನ್ನಡ ಚಿತ್ರ ಈ ಸೂಪ್ ಫ್ರಮ್ ಸೋ ಚಿತ್ರ ಮುಡಿಗೇರಿಸಿಕೊಂಡಿದೆ. ಇದಾಗಿತ್ತು ಇಂದಿನ ಸ್ಟೋರಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡುವುದರ ಮೂಲಕ ನಿಮ್ಮ ಮುಂದೆ ಬರುತ್ತಾ ಇರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.